ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಇವತ್ತು ಬೆಳಗ್ಗೆ 5 ಗಂಟೆಗೆ ನಂದು ಡೇ ಸ್ಟಾರ್ಟ್ ಆಗುತ್ತೆ. ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡಿದು ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಯೋಗಕ್ಕೆ ಕೂತ್ಕೊಂಡ್ಬಿಡ್ತೀನಿ ನಾನು. ಸೊ ತಲೆ ಎಲ್ಲ ಅಳ್ದಿರುತ್ತಲ್ಲ, ಕೂದಲೆಲ್ಲ ಮಾಡಿಕೊಂಡು ಹಾಸ್ಕೊಂಡು ಸಮ್ಟೈಮ್ಸ್ ಕಚಾಟಿ ಆಗಿದೆ, ಒಂದು ರೌಂಡ್ ಕಸ ಹೊಡ್ಕೊಂಡು ಕೂತ್ಕೊಳ್ಳೋದ್ರೊಳಗಡೆ ಅರ್ಧ ಗಂಟೆ ಆಗೋಗುತ್ತೆ. ಎಕ್ಸಾಕ್ಟ್ 5:30ಗೆ ನಂದು ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಆನ್ಲೈನ್ ಯೋಗ ಕ್ಲಾಸ್. ಆಲ್ರೆಡಿ ಎಲ್ಲರೂ ಲಿಂಕ್ ಕೇಳ್ತಾ ಇದ್ದೀರಿ, ಇಂಡಿವಿಜುವಲಿ ಕಳಿಸ್ತಾ ಇದ್ದೀನಿ. ಅವ್ರದ್ದು ವೆಬ್ಸೈಟ್ ಅದು, ಹೋಗಿ ನೀವು ಡೈರೆಕ್ಟ್ಲಿ ಪೇ ಮಾಡಿ ಜಾಯ್ನ್ ಆದರೆ ಅವ್ರ ಕಡೆಯಿಂದ ನಿಮಗೆ ಲಿಂಕ್ಸ್ ಕೂಡ ಬರುತ್ತೆ, ಹಾಗೆ ಫೋನ್ ಕಾಲ್ ಕೂಡ ಬರುತ್ತೆ. ಸೊ ಯೋಗ ಯಾಕೆ ಇಂಪಾರ್ಟೆಂಟ್ ಏನು ಅಂತ ಹೇಳಿ ಆಲ್ರೆಡಿ ಹೇಳ್ತಾ ಇದ್ದೀನಿ. ನಂಗಂತೂ ಬೇಕೇ ಬೇಕು ಇದೆಲ್ಲದು ಕೂಡ. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಹೆಂಗೂ ನಂದು ಡೇ ಸ್ಟಾರ್ಟ್ ಆಗೋದೇ ಯೋಗದಿಂದ. ಸೊ ಅದನ್ನು ಸ್ವಲ್ಪ ಶೇರ್ ಮಾಡ್ತಾ ಮಾಡ್ತಾ ನೀವು ಏನೇನು ಕೇಳ್ತೀರಿ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಟ್ ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತೀನಿ ಗೊತ್ತಾ, ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ನೆಗೆಟಿವಿಟಿಯಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ. ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ನನ್ನ ಲಾಗ್ಸ್ ಬಂದು ಆಲ್ಮೋಸ್ಟ್ ವುಮೆನ್ಸ್ಗಳಿಗೆ ಮತ್ತು ಮಾಮ್ಸ್ಗೆ ಮತ್ತು ಈ ಥರದೊಂದು ಹೌಸ್ ವೈಫ್ ರೋಟೀನ್ಸ್ ಅಂತ ಏನಿರುತ್ತೆ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿನೇ ಇನ್ನೂ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗಲಿ ಅಂತ ಹೇಳಿ ನನ್ನ ಥಾಟ್ಸ್ನು ಕೂಡ ಶೇರ್ ಮಾಡ್ಕೊಳ್ಳೋಂಥ ಪ್ರಯತ್ನ. ಹಾಗೆ ನಾನಿಲ್ಲಿ ನನ್ನ ಯೋಗ ಕ್ಲಾಸ್ ಅದು ಇದೆಲ್ಲ ಮುಗಿಸ್ಕೊತಾ ಇದ್ರೆ ಜಯಂತ್ ಅವ್ರ ಕೆಲಸ ಮುಗಿಸ್ಕೊತಾ ಇರ್ತಾರೆ. ಎಕ್ಸಾಕ್ಟಾಗಿ ಅವರು ಕೂಡ ನನಗಿಂತ ಮುಂಚೆ ಎದ್ದಿರ್ತಾರೆ, 4:45 ಎದ್ದು ಎಲ್ಲ ರೆಡಿ ಮಾಡ್ಕೊತಿರ್ತಾರೆ. ನಾನೊಂದು 5 ಗಂಟೆಗೆ ಎದ್ದೇಳ್ತೀನಿ. ಸೊ ಅವ್ರದ್ದು ಏನೇನಿದೆ ಸಲಾಡ್ಸು, ಪುಡ್ಡಿಂಗ್ಸು ಮತ್ತು ಏನು ABC ಜ್ಯೂಸು, ಆಮ್ಲ ಜ್ಯೂಸು ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂವ್ ಇದೆ ಅವ್ರದ್ದು ಬಿಸ್ನೆಸ್. ಇವಾಗ ಖುಷಿ ಆಗುತ್ತೆ ಹೇಳೋದಕ್ಕೆ. ಆ್ಯಂಡ್ ಆಲ್ಸೋ ಇನ್ನು ನಾನು ಇವತ್ತು ಯಾವ ವಿಚಾರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ವುಮೆನ್ಸ್ಗೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂತಿದ್ದೀನಿ. ಮೇ ಬಿ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಮದುವೆ ಆದಮೇಲೆ ಮಕ್ಕಳಾದಮೇಲೆ ನಮ್ಮದು ಒಂದು ರೀತಿಯಾಗಿರುವಂಥ ರೋಟೀನ್ ಸೆಟ್ ಮಾಡ್ಕೊಂಡಿರ್ತಾರೆ. ಲೇಟಾಗಿ ಎದ್ದು ನಾವು ಲೇಟಾಗಿ ಯಾವಾಗೋ ತಿಂಡಿ ಮಾಡಿಕೊಂಡು ಆ್ಯಂಡ್ ಮತ್ತು ಮಕ್ಳಿಗೆ ಹೆಂಗೋ ಕಳಿಸ್ಬಿಟ್ರೆ ಸಾಕು, ಮಧ್ಯಾಹ್ನ ಇನ್ನು ಉಳುಕಿರುವಂಥ ಕೆಲಸಗಳನ್ನ ಮಾಡಿಕೊಂಡು ಮನೇಲಿ ಮಲ್ಕೊಂಡು ಮತ್ತು ಏನೋ ಒಂದು ಟೈಮ್ ವೇಸ್ಟ್. ಬಟ್ ನನ್ನ ಪ್ರಕಾರ ಏನಂತಂದರೆ, ಚಿಕ್ಕದಾದ್ರೂ ಪರವಾಗಿಲ್ಲ, ನಮ್ಮದೇ ಆಗಿರುವಂಥ ಒಂದು ಪ್ರಾಡಕ್ಟಿವಿಟಿ ರೋಟೀನ್ ಇರಬೇಕು. ಚಿಕ್ಕದಾದ್ರೂ ಪರವಾಗಿಲ್ಲ, ನನಗೆ ಏನು ಪ್ಯಾಷನ್ ಇದೆ ಅದು ನನ್ನ ಕೈಯಲ್ಲಿ ಕೆಲಸ ಇರಬೇಕು. ಯಾಕಂದರೆ ಫ್ರೆಂಡ್ಸ್, ಇವತ್ತಿನ ಒಂದು ಜನ್ರೇಷನ್ನ ನೋಡ್ತಾ ಇದ್ರಲ್ವಾ, ಫೈನಾನ್ಷಿಯಲಿ ಸ್ಟೇಬಲ್ ಇತ್ತು ಅಂದರೆ ಮಾತ್ರ ಅದು ಒಂದು ಹ್ಯಾಪಿ ಫ್ಯಾಮಿಲಿ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಅನ್ಹ್ಯಾಪಿ ಫೀಲ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಮನೆಯಲ್ಲಿ ಮನಿ ಸ್ಥಿತಿ ಚೆನ್ನಾಗಿತ್ತು ಅಂತಂದರೆ ಮನೆ ಸ್ಥಿತಿಗಳು ಚೆನ್ನಾಗಿರುತ್ತೆ, ಮನಸ್ಥಿತಿನೂ ಚೆನ್ನಾಗಿರುತ್ತೆ. ನಾವೇ ಆಟೋಮೆಟಿಕಲಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತೀವಿ, ಫ್ಯಾಮಿಲಿ ಚೆನ್ನಾಗಿರ್ತೀವಿ. ಇಲ್ಲಾಂತಂದರೆ ಎಲ್ಲದೂ ಕೂಡ ಎಡವಟ್ ಆಗೋದಕ್ಕೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೇಯ್ನಾಗಿ ಹೆಣ್ಮಕ್ಳು ಒಂದು ಪ್ರಾಡಕ್ಟಿವ್ ರೋಟೀನಲ್ಲಿ ಇರಬೇಕು ಅನ್ನೋದು ನನ್ನ ಪ್ರಕಾರ. ಆ್ಯಂಡ್ ಕೆಲವೊಬ್ರು ಅನ್ಕೊಂತಿರ್ತಾರೆ, ನಾಳೆ ಬೇಗ ಎದ್ದೇಳಬೇಕು, ಇನ್ಮೇಲೆ ನಾನು ಕೂಡ ಏನಾದರೂ ಕೆಲಸ ಮಾಡಬೇಕು, ಹಾಗೆ ಹಿಂಗೆ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಮಗೆ ಏನೂ ಕೈಯಲ್ಲಿ ಆಗದೇ ಇದ್ದಾಗ ನಮಗೆ ತುಂಬ ಕನಸುಗಳು. ಅಂದರೆ ಇವಾಗ ನಾವೇನು ಮಾಡ್ತಾ ಇಲ್ಲ ಅಂತಂದಾಗ ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತೇಳಿ ನಾನಂತೂ ಎಷ್ಟು ರಾತ್ರಿಗಳು ಹಂಗೆ ಕಳೆದಿದ್ದೀನಿ ಅಂತಲೇ ಗೊತ್ತಿಲ್ಲ. ಬಟ್ ಅದೆಲ್ಲ ಇವತ್ತು ರಿಯಾಲಿಟಿ ಆಗಿದೆ. ಅದಕ್ಕೆ ನಾನು ಮಾಡಿದ್ದೇನೆಂದರೆ, ಒಂದೇ ಒಂದು ಸ್ಟೆಪ್. ಸೊ ನಾವು ಯೋಚನೆ ಮಾಡಬೇಕು, ನಾನು ಏನು ಆರಿಸ್ಕೋಬೇಕಂತ ಇದ್ದೀನಿ, ನಾನು ಏನು ಮಾಡಬೇಕಂತ ಇದ್ದೀನಿ, ನನ್ನ ಕನಸುಗಳೇನು, ಅದನ್ನೆಲ್ಲ ನಾವು ನೀಟಾಗಿ ಎಣಿಸ್ಕೊಂಡು ನಾನು ಯಾವ ಹೆಜ್ಜೆ ಮೊದಲು ತಗೋಬೇಕು, ಹಾಗಿದ್ರೆ ನಾನು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಅದರ ಕಡೆ ಗಮನ ಇಟ್ಟು ಒಂದು ಹೆಜ್ಜೆ ತಗೊಳ್ಳಿ. ಅದಾದಮೇಲೆ ಇನ್ನೊಂದು ಹೆಜ್ಜೆಗಳು ತಂತಾನೇ ಹೋಗ್ತಾ ಹೋಗುತ್ತೆ. ಇನ್ನೊಂದು, ನಮ್ಮ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಮ್ಮನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು, ನಮ್ಮನ್ನು ನಾವು ಯಾವತ್ತೂ ಸೆಲ್ಫ್ ನೆಗೆಟಿವ್ ಟಾಕ್ ಮಾಡಬಾರ್ದು. ಒಂದು ವೇಳೆ ಕೆಟ್ಟ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ನಾವು ಬಿಟ್ಟು ಕೊಡದೇ ಇದ್ದಾಗ ಅದು ಒಳ್ಳೆ ಕೆಲಸ ಆಗಿ ಪರಿವರ್ತನೆ ಆಗುತ್ತೆ. ಇದು ನನ್ನ ಒಂದು ಅನುಭವ. ಸೊ ಹಾಗಾಗಿ ಏನೇ ತಪ್ಪು ಮಾಡಿದ್ರು ಕೂಡ ಅಕ್ಸೆಪ್ಟ್ ಮಾಡಬೇಕು. ಓಕೆ, ನಾಳೆ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಅದು ರೈಟ್ ಸ್ಟೆಪ್ ತೊಗೋಬೇಕು. ಅದಾದಮೇಲೆ ಯೋಚನೆ ಮಾಡಬೇಕು, ತುಂಬ ಪ್ರಾಡಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಒಂದು ಜೀವನ ಫ್ರೆಂಡ್ಸ್, ಒಂದು ಸರಿ ಜೀವ ಹೋಯಿತು ಅಂತಂದರೆ ಮುಗೀತು. ಹಿಂಗೆ ಬಂದು ಹಿಂಗೆ ಹೋಗೋದಕ್ಕೆ ಇದು ಲೈಫ್, ಏನೋ ಒಂದು ಪರ್ಪಸ್ ಇರುತ್ತಲ್ವ. ಸೊ ಅದನ್ನು ನಾವು ಕಂಡುಕೊಂಡ್ರೆ ಮೇ ಬಿ ತುಂಬ ಚೆನ್ನಾಗಿರುತ್ತೆ ಲೈಫ್. ನನ್ನ ಒಂದು ಫೀಲಿಂಗ್ ಪ್ರಕಾರ ಇವಾಗ ನಂದೊಂದು ಪ್ರಾಡಕ್ಟಿವ್ ರೋಟೀನ್ಸ್ ಎಲ್ಲ ನೋಡ್ತಾ ಇರುವಾಗ, ನಂದೊಂದು ಫೈನಾನ್ಷಿಯಲ್ ಸ್ಟೇಟಸ್ ನೋಡುವಾಗ, ಎಮೋಷ್ನಲ್ ಸ್ಟೇಟಸ್ ನೋಡುವಾಗ, ಮೆಂಟಲ್ ಸ್ಟೇಟಸ್ ನೋಡುವಾಗ ತುಂಬ ಖುಷಿ ಆಗುತ್ತೆ. ಈ ಥರ ಅಂತೂ ನಿಜವಾಗ್ಲೂ ಇರಲಿಲ್ಲ ನಾನು ಬಿಫೋರ್. ನಾವು ಹಂಗಿದ್ದಾಗ ಏನಾಗುತ್ತೆ, ಹೊರ್ಗಡೆ ಇರೋ ಜನ ಕೂಡ ನಮ್ಮನ್ನು ತುಂಬ ವ್ಯಾಲ್ಯೂಬಲ್ ಆಗಿ ನೋಡ್ತಾರೆ. ಮೇನ್ಲಿ ಫ್ಯಾಮಿಲಿ. ಹೊರ್ಗಡೆಯವರೆಲ್ಲ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಫ್ರೆಂಡ್ಸ್. ಯಾಕಂದರೆ ನೋಡ್ತಾರೆ, ವೆಲ್ ವಿಶ್ ಮಾಡ್ತಾರೆ, ಓಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಚೆನ್ನಾಗಾಗಲಿ ಅಂತ ಹೇಳಿ ಏನೋ ಒಂದು ಸಪೋರ್ಟ್ ಮಾಡ್ತಾರೆ. ನಾವು ಬೇಜಾರಲ್ಲಿದ್ದಾಗ ಓಕೆ ಸರಿ ಆಯಿತು ಚೆನ್ನಾಗಿರು ಅಂತ ಹೇಳ್ಬೋದು. ಆದರೆ ನಮಗೆ ರೆಸ್ಪೆಕ್ಟ್ ಸಿಗಬೇಕು, ನಮ್ಮ ಫ್ಯಾಮಿಲಿಲಿ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ಬೇಕು, ಆ ಒಂದು ವ್ಯಾಲ್ಯೂ ಬರಬೇಕು ಅಂತಂದರೆ ನಾವು ಏನಾದರೂ ಮಾಡ್ತಿರ್ಬೇಕು, ಅದು ಮಾತ್ರ ಸತ್ಯ. ಇಲ್ಲಾಂದರೆ ಯಾರೂ ಕೂಡ ನಮ್ಮನ್ನು ಅಕ್ಸೆಪ್ಟೆನ್ಸಿ ಮಾಡಲ್ಲ. ಇನ್ನು ಮೇಯ್ನಾಗಿ ವೆಯ್ಟ್ ಲಾಸ್ ಬಗ್ಗೆನೂ ಎಷ್ಟೋ ಜನ ಕೇಳ್ತಾ ಇರ್ತೀರ, ಯಾಕಂದರೆ ನೀವು ವೆಯ್ಟ್ ಲಾಸ್ಗೋಸ್ಕರ ಮಾಡ್ತಾ ಇರೋದಾ ಯೋಗ ಅಂತ ಹೇಳಿ. ಖಂಡಿತ ಇಲ್ಲ.
ನಂದು ವೇಟ್ ಎಲ್ಲರೂ ಹೇಳ್ತಾರೆ ಇಷ್ಟಿದ್ರೂ ನೀನು ಸಾಕು ಅಂತ. ಬಟ್ ನನಗಿದು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಫ್ರೆಂಡ್ಸ್. ನನಗೆ ಲೋವರ್ ಬಾಡಿ ಅನ್ನೋದು ಇನ್ನೂ ಸ್ವಲ್ಪ ಹೋಗಬೇಕು, ಫ್ಯಾಟ್ ಲಾಸ್ ಆಗಬೇಕು ಅಂತೇಳಿ. ಇದು ಬಂದು ಜೆನೆಟಿಕ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಜೆನೆಟಿಕ್ ಅಂತ ನಾನು ಹೆಂಗೆ ಒಪ್ಕೊಳ್ಳಿ? ನಾನು ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ಇದ್ದಾಗ ಯಾಕೆ ಟ್ರೈ ಮಾಡಬಾರ್ದು ಅನ್ನೋದು ನನ್ನ ಪ್ರಕಾರ. ಹಾಗಾಗಿ ಲೋವರ್ ಬಾಡಿನ ರೆಡ್ಯೂಸ್ ಮಾಡೋದಕ್ಕೆ ನಾನು ಆಲ್ರೆಡಿ ವರ್ಕೌಟ್ಸ್ ಮಾಡ್ತಾ ಇದ್ದೀನಿ. ಯೋಗ ಕೂಡ ಹೆಲ್ಪ್ ಆಗುತ್ತೆ. ಖಂಡಿತ ಯೋಗದಿಂದ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ತುಂಬ ನಿಧಾನವಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ. ಇವತ್ತು ಪಿಲ್ಲೋ ಇಟ್ಕೊಂಡು ವರ್ಕೌಟ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ರು, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೆ. ಇನ್ನು ಪ್ರತಿದಿನ ಒಂದೊಂದು ರೀತಿಯಾಗಿರುವಂಥ ಡಿಫ್ರೆಂಟ್ ಆಸನಗಳು, ಎಕ್ಸಸೈಸ್ಗಳು ಇದೆಲ್ಲ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಓವರ್ ಆಲ್ ವೆಲ್ ಬೀಯಿಂಗ್ ಆಗಿರೋದಕ್ಕೆ ಈ ಯೋಗ ಕ್ಲಾಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನು ನನಗೆ ಅಂತ ಹೇಳೋದಾಯಿತು ಅಂದರೆ ನಾನು ಮೇಯ್ನಾಗಿ ಮೆಂಟಲ್ ಹೆಲ್ತ್ನ ಫೋಕಸ್ ಮಾಡ್ತೀನಿ ಫಿಸಿಕಲ್ ಹೆಲ್ತ್ಗಿಂತ. ಬಿಕಾಸ್ ಮೆಂಟಲ್ ಹೆಲ್ತ್ ಚೆನ್ನಾಗಿತ್ತು ಅಂದರೆ ಫಿಸಿಕಲ್ ಹೆಲ್ತ್ ಆಟೋಮೆಟಿಕಲಿ ನಾವು ಸರಿ ಮಾಡ್ಕೊತೀವಿ. ಹಾಗಾಗಿ ನಾನು ಫಸ್ಟ್ ಪ್ರಿಯಾರಿಟಿ ಬಂದು ನನಗೆ ಮೆಂಟಲ್ ಹೆಲ್ತ್. ನನಗೆ ಬಿಕಾಸ್ ಆಫ್ ಸ್ಟ್ರೆಸ್ ಇದೆ. ಸೊ ಸ್ಟ್ರೆಸ್ ಇರೋದ್ರಿಂದ ನಾನು ಅದನ್ನು ಬ್ಯಾಲೆನ್ಸ್ ಮಾಡಲೇಬೇಕಾಗಿರೋದ್ರಿಂದ ನನಗೆ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿನೇ ನಾನು ಯೋಗ ಕಡೆ ಹೋಗಿದ್ದು. ಇಲ್ಲಾಂದರೆ ಕಂಪ್ಲೀಟ್ ವರ್ಕೌಟ್ಸ್ ಕಡೆ ಅಥವಾ ಜುಂಬಾ ಇದೆಲ್ಲ ಇದ್ರ ಕಡೆ ಹೋಗ್ಬಿಡ್ತಿದ್ದೆ. ಬಟ್ ಏನು ಅಂತಂದರೆ ನಾವು ಸ್ಪಿರಿಚುವಲಿ ಹೋಗುವಾಗ ಆ ಸ್ಪಿರಿಚುವಲಿ ನಮಗೆ ಅಟ್ರಾಕ್ಷನ್ ಆಗುತ್ತೆ. ಯೋಗ ಕೂಡ ಒನ್ ಆಫ್ ದ ಸ್ಪಿರಿಚುವಲ್ ಪಾತ್ ಅಂತಲೇ ಹೇಳ್ಬೋದಲ್ಲ. ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಬ್ರೆತ್ ವರ್ಕ್ಸ್ ಇರುತ್ತೆ ಮೇಯ್ನಾಗಿ. ನಾವು ಹೆಣ್ಮಕ್ಳು ನಮಗೆ ಆಗುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ನಮ್ಮಲ್ಲಿರುವಂಥ ಓವರ್ ಥಿಂಕಿಂಗ್ ಕೂಡ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಮತ್ತು ನಾವೇನು ಒಳಗಡೆ ಎಮೋಷ್ನಲಿ ವೀಕ್ ಆಗ್ತಾ ಇರ್ತೀವಿ. ಮತ್ತು ನಮ್ಮ ಹತ್ರ ಏನು ಲ್ಯಾಕ್ ಆಫ್ ಇದೆ ಅಂದರೆ ಅದು ಇಲ್ಲ ಇದು ಇಲ್ಲ ಅಂತ ಅಂದ್ಕೊಂಡು ಅದನ್ನು ಥಿಂಕ್ ಮಾಡಿ ನಮ್ಮನ್ನು ನರಸಿಕೊಟ್ಟಿರ್ತೀವಿ. ಅದರಿಂದ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ. ಸೊ ಅದನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಬ್ರೆತ್ ವರ್ಕ್ ಬೇಕೇ ಬೇಕು. ಎಷ್ಟು ಜನ ನಾವು ಮಾಡ್ತೀವಿ ಮನೇಲಿ? ಖಂಡಿತ ಇಲ್ಲ ಅಲ್ವಾ? ನಾನು ಮೇಯ್ನಾಗಿ ಅದಕ್ಕೂ ಕೂಡ ಫೋಕಸ್ ಮಾಡ್ತೀನಿ. ಬ್ರೆತ್ ವರ್ಕಿಂದನೇ ನಮ್ಮ ಎಮೋಷ್ನಲ್ಸ್ ಎಲ್ಲ ಕಂಟ್ರೋಲ್ ಆಗೋದು. ಮತ್ತು ಇನ್ನೊಂದೇನಂತಂದರೆ ಈ ನೆಗೆಟಿವಿಟಿಯಿಂದ ಸಫರ್ ಆಗ್ತಿರ್ತಾರೆ ಗೊತ್ತಾ? ಅದೇನೋ ಗೊತ್ತಿಲ್ಲ ದಿವ್ಯಾ, ಕೆಲವು ವರ್ಷಗಳಿಂದ ತುಂಬ ನೆಗೆಟಿವಿಟಿಯಿಂದ ನಾನು ಸಫರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಕೆಲವೊಬ್ಬರು. ತುಂಬ ಕೆಟ್ಟ ಆಲೋಚನೆಗಳು ಬರುತ್ತಕ್ಕ ಅಂತ ಹೇಳ್ತಾರೆ ಕೆಲವೊಬ್ಬರು. ಅದೆಲ್ಲದೂ ಕೂಡ ಒಂದೇ ಒಂದು ರಾಮಬಾಣ ಫ್ರೆಂಡ್ಸ್ ಇದೆ. ಯೋಗ ಮಾಡಬೇಕು, ಮನೆಯಲ್ಲಿ ನಮ್ಮನ್ನು ನಾವು ಪ್ರಾಡಕ್ಟಿವ್ ಆಗಿ ಇಟ್ಕೋಬೇಕು, ನಮ್ಮನ್ನು ನಾವು ಎದ್ದೇಳಿಸ್ಬೇಕು, ಆ ರೀತಿ ಮಲಗೋದಕ್ಕೆ ಬಿಡಬಾರ್ದು. ಅದೆಲ್ಲ ಮಾಡಿದ್ರೆ ಕೊನೆಗೆ ನಮಗೆ ನಾವು ಸಿಗ್ತೀವಿ ಫ್ರೆಂಡ್ಸ್. ಒಂದು ಗ್ಲಾಸ್ ABC ಜ್ಯೂಸ್ ಕುಡಿದು ಫ್ರೆಶ್ ಅಪ್ ಆಗಿ ಕುತ್ಕೊಂಡೆ 1 hour ಟೈಮ್ ವೇಸ್ಟ್ ಮಾಡಿದ್ದೀನಿ. ಸೊ ಈ ಕಡೆ ಟೈಮ್ ವೇಸ್ಟು ಅನ್ನೋಕ್ಕಾಗಲ್ಲ, ಪ್ರಾಡಕ್ಟಿವಿಟಿ ಅಂತಲೂ ಅನ್ನೋಕ್ಕಾಗಲ್ಲ. ಸೊ ನಂದು ಶೆಡ್ಯೂಲ್ ಎಲ್ಲ ಈ ಥರ ಬರ್ಕೊಂಡು ಕುತ್ಕೊಂಡಿರ್ತೀನಲ್ಲ, ಏನಾದರೂ ಸಡನ್ನಾಗಿ ನನ್ನ ಮೈಂಡಿಗೆ ಬಂದರೆ ನಾನು ಅದನ್ನು ಮಾಡೋದಕ್ಕಂತ ಕುತ್ಕೊಂಡ್ಬಿಡ್ತೀನಿ. ಅದೇ ನಂದು ಫಾಲ್ಟ್ ಆ್ಯಕ್ಚುಲಿ. ಸೊ ನನಗೆ ಇವತ್ತು ಏನಂತಂದರೆ ಶುಕ್ರವಾರ, ಮಕ್ಕಳಿಗೆ ಮೊಹರಮ್ದು ಇದೆಲ್ಲ ಸ್ಪೆಷಲ್ ಗೌರ್ಮೆಂಟ್ ಹಾಲಿಡೇ, ಹಾಗಾಗಿ ರಜಾ. ಪ್ರತಿದಿನ 8 ಗಂಟೆಗೇ ಎದ್ದು ತಲೆ ತಿಂತಾಳೆ ನಮ್ಮ ಮಿಂಚು. ಇವತ್ತು ನೋಡಿ ಸದ್ದಿಲ್ಲದೆ ಮಲ್ಕೊಂಡಿದ್ದಾಳೆ. ಅವ್ರು ಹಂಗೆ ಮಲ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನೇನೋ ಫ್ರೀಯಾಗಿ ಏನೇನೋ ಬರ್ಕೊತ ಏನೇನೋ ಮಾಡ್ಕೊತ ಕೂತಿದ್ದೀನಿ. ಜಯಂತ್ ಆಲ್ರೆಡಿ ಹೋಗಿದ್ದಾಯಿತು. ಸೊ ನಂದು ಯೋಗ ಟೈಮಿಂಗ್ಸಲ್ಲೇ ಅವ್ರದ್ದೆಲ್ಲ ಪ್ರಿಪ್ರೇಷನ್ ಆಗಿಬಿಡುತ್ತೆ. ಇನ್ನು ನಾನು ಎದ್ದು ಫ್ರೆಶ್ ಅಪ್ ಆಗೋದ್ರೊಳಗಡೆ ಓಡಿರ್ತಾರೆ. ಅದರಲ್ಲಿ ಇವತ್ತು ರಜಾ ಅಲ್ವಾ, ಸ್ವಲ್ಪ ಬೇಗ ಹೋಗೋಣ ಅಂತೇಳಿ 1 hour ಬಿಫೋರೇ ಹೋಗಿದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಹೋಗ್ತಿದ್ರು ಅವರು. ಸೊ ಇನ್ನು ಇವತ್ತಿನ ಕೆಲಸನ ಇವಾಗ ದಿವ್ಯಾ ಟೈಮ್ ವೇಸ್ಟ್ ಮಾಡ್ತಿದೀಯಾ ಅಂತ ಹೇಳಿ ಅಲರ್ಟಾಗಿ ಮತ್ತೆ ಎದ್ದಿದ್ದೀನಿ. ಇವಾಗ ಆ್ಯಕ್ಚುಲಿ ನಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತಿನ ದಿನ ಹೆಂಗಿದೆ ನಂದು ಅಂತಂದರೆ ಹೆವಿ ವರ್ಕ್ ಇದೆ ಫ್ರೆಂಡ್ಸ್. ನನಗೆ ಶೆಡ್ಯೂಲ್ ಮಾಡೋವಾಗಲೇ ಒಂಥರ ಹೆಡ್ಏಕ್ ಅಂತ ಅನ್ನಿಸ್ಬಿಡ್ತು. ಬಟ್ ಆಮೇಲೆ ಮತ್ತೆ ಓಕೆ ಕೂಲ್, ಏನಾಗಲ್ಲ ಅಂತ ಅಂದ್ಕೊಂಡು ನೀಟಾಗಿ ಇನ್ನು ಕೂಲ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನಂತಂದರೆ ತುಂಬ ಜನರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿರ್ತಾರೆ ನಾನು ಶೆಡ್ಯೂಲ್ ಹೆಂಗೆ ಮಾಡ್ತೀನಿ ಅಂತೇಳಿ. ಇದು ಬಂದು ನೋಟ್ ಪ್ಯಾಡ್ಸ್ ಅದೆಲ್ಲ ಏನು ಗೊತ್ತಾ, ಸಿಂಪ್ಲಿ ಅಂದರೆ ಕೆಲವೊಂದು ಮರಿತಿರ್ತೀನಿ ನಾನು. ಹಾಗಾಗಿ ಯಾವ್ಯಾವ್ದು ನೆಕ್ಸ್ಟ್ ವೀಡಿಯೋಸ್ ಮಾಡೋದಿದೆ, ಏನು ಎಂತ ಯಾವ್ದು ಅರ್ಜೆಂಟ್ ಇದೆ, ಈ ಥರ ಬರ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಮನೆ ಕೆಲಸಗಳ ಸಮೇತ ಒಂದೊಂದು ಸಾರಿ ಬ್ಯುಸಿ ಇರ್ತೀನಲ್ಲ, ಸೊ ಹಂಗಾಗಿ ಆಗಲ್ಲ, ನನಗೆ ನೆನ್ಪಿಟ್ಕೊಳಕ್ಕಾಗಲ್ಲ. ಅದನ್ನು ಕೂಡ ಬರೆದಿಕ್ತೀನಿ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಬರದೆ ಅಂತಂದರೆ ಅದು ಮೈಂಡಲ್ಲಿ ಫಿಕ್ಸ್ ಆಯಿತು ಅಂತ ಅರ್ಥ. ಸೊ ಹಾಗೆ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಆ್ಯಂಡ್ ಇನ್ನು ಇದು ಯಾವುದು ಗೊತ್ತಾ, ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಅಂತ. ಇನ್ನು ನಾನು ಶೆಡ್ಯೂಲ್ ಯಾವ ಥರ ಮಾಡ್ತೀನಿ ಅಂತೆಲ್ಲ ಕೇಳ್ತಿರ್ತೀರಿ. ಸೊ ನೋಡಿ, ನಾನು ಇವತ್ತು ಫ್ರೈಡೇ ಡೇಟ್ ಅಂದ್ರೆ ಬಿಫೋರ್ ಹಾಕಿರ್ತೀನಿ. ಇವತ್ತು ಫ್ರೈಡೇ. ಸೊ ಈ ಫ್ರೈಡೇ ಏನು ಇಂಪಾರ್ಟೆಂಟ್ ಇದೆ ಅಂತೇಳಿ ಬಿಫೋರ್ ಡೇನೇ ಬರೆದಿರ್ತೀನಿ. ಇವತ್ತು ಬಂದು 7th ಡೇ ಲೆಮನ್ ದೀಪ ಅಂದರೆ ನಿಂಬೆಹಣ್ಣಿನ ದೀಪ ಹಚ್ಚೋದು. ಸೊ ಇವತ್ತಿಗೆ 7ನೇ ವಾರ, ಹಾಗಾಗಿ ಅದನ್ನು ಬಿಫೋರೇ ಬರೆದಿರ್ತೀನಿ. ಓಕೆ ಇವತ್ತು ದೀಪ ಹಚ್ಚೋದಿದ್ದೇನಾ, ಹಾಗಿದ್ದರೆ ಸಂಜೆ ಒಳಗಡೆ ಏನು ಕೆಲಸ ಮುಗಿಸ್ಕೋಬೇಕು, ಏನು ಈ ಥರದ್ದು ಪ್ಲ್ಯಾನ್ ಮಾಡ್ಕೊತೀನಿ. ಯಾವುದು ಇಂಪಾರ್ಟೆಂಟ್, ಯಾವುದು ಮಾಡಬಹುದು ನಾಳೆ, ಈ ಥರದ್ದೆಲ್ಲ ಡಿವೈಡ್ ಮಾಡ್ಕೊತೀನಿ. ಇದು ಬಂದು ಪರ್ಸ್ನಲ್ ನಂದು ಲೈಫ್ ಅಂದರೆ ಮೀನ್ಸ್ ಮನೆ ಈ ಥರದ್ದೆಲ್ಲ. ಎಕ್ಸಾಂಪಲ್ ಇಲ್ಲಿ ಬರೆದಿದ್ದೀನಿ ನೋಡಿ, ಲೆಮನ್ ದೀಪ ಒಂದಿದೆ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಅದು ಬಿಟ್ಟರೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಬೇಕು. ಫ್ರೆಶ್ ಅಪ್ ಆಗಿ ಪೂಜೆ ಇದೆ ಇವತ್ತು. ಮತ್ತು ಆಮೇಲೆ ಕೆಲವೊಂದಷ್ಟು ಸ್ಕ್ರಿಪ್ಟ್ ಬರೆಯೋದಿದೆ, ಮತ್ತು ಬ್ರ್ಯಾಂಡ್ಸ್ದು ಸ್ಕ್ರಿಪ್ಟ್ ಬರೆಯೋದಿದೆ. ಈ ಥರ
ಇನ್ನು ಇಲ್ಲಿ ಬಂದು ಪ್ರೊಫೆಷ್ನಲಿ ಔಟ್ಪುಟ್ ಆಗಬೇಕು, ಆ ಥರದ್ದೇನೇನು ಔಟ್ಪುಟ್ ಆಗಬೇಕು, ಫುಲ್ ಡೇ ಲಾಗ್ ಮಾಡುವಂಥದ್ದಿದೆ. ರೀಲ್ 1, ರೀಲ್ 2, ರೀಲ್ 3 ಅಂದರೆ 3 ಆಪ್ಷನ್ಸ್ ಕೊಟ್ಕೊಂಡಿರ್ತೀನಿ, ಹಿಂಗೆ ಅಪ್ಡೇಟ್ ಮಾಡಬೇಕಂತೇಳಿ. ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಮಿಸ್ ಮಾಡಲ್ಲ, ಇವತ್ತಿನವರೆಗೂ ಮಿಸ್ ಮಾಡಿಲ್ಲ ನಾನು. ಹಾಗೆ ಅಂದರೆ ಕಾನ್ಸ್ಟೆಂಟಾಗಿ ಇರ್ತೀವಿ ಅಂತ ಹೇಳಿ. ಅದಾದಮೇಲೆ ಇನ್ನು ಯಾವುದು ಬಾಕಿ ಇದೆ ಕೆಲಸಗಳು ಅಂದರೆ ಅಪ್ಲೋಡ್ ಮಾಡುವಂಥದ್ದು. ಸೊ ಇದು ನನಗೆ ಸಂಬಂಧಪಟ್ಟಂಗೆ, ಇದು ಕೆಲಸ ಸಂಬಂಧಪಟ್ಟಂಗೆ 2 ಕಾಲಮ್ಸ್ ರೀತಿ ಮಾಡ್ಕೊಂಡು ಬರ್ಕೊಂಡು ಹೋಗ್ತಾ ಇರ್ತೀನಿ. ಅದು ರೈಟ್ ಮಾರ್ಕ್ ಆಗ್ತಾ ಇರ್ತೀನಿ. ನನಗೆ ಅದು ಅವಾಗ ಏನೋ ಒಂಥರ ಪ್ರಾಡಕ್ಟಿವಿಟಿ ಅನಿಸುತ್ತೆ. ಯಾವುದಾದ್ರೂ ಕೆಲಸ ಮಾಡ್ತಿದ್ರೆ ಅದನ್ನು ಮತ್ತೆ ಮಾಡ್ಕೋಬೋದು. ಇವತ್ತು ಮೊಹರಂ ಇರೋ ಸಲುವಾಗಿ ಸೌಂಡ್ ಅಷ್ಟು ಬರ್ತಾ ಇದೆ. ಸೊ ನೋಡಿ, ಈ ಥರ ರೈಟ್ ಆಗ್ತಾ ಹೋಗ್ತಾ ಇರ್ತೀನಿ. ರೈಟ್ ಹಾಕಿಲ್ಲ ಅಂತಂದರೆ ನನಗೆ ನಾನು ಬೈಕೊತೀನಿ. ಅವಾಗ ನೆಕ್ಸ್ಟ್ ಡೇ ಅದು ಕಂಟಿನ್ಯೂ ಆಗುತ್ತೆ. ಸೊ ಈ ಥರ ನಾನು ಆ್ಯಕ್ಚುಲಿ ಶೆಡ್ಯೂಲ್ ಮಾಡೋದು. ನೀವು ಕೇಳ್ತಾ ಇರ್ತೀರಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮತ್ತು ಈ ಬುಕ್ಕಲ್ಲಿ ನನ್ನ ಲೈಫೇ ಇದೆ ಫ್ರೆಂಡ್ಸ್. ಇನ್ನು ಇವತ್ತು ಮನೆ ಕೆಲಸನೂ ಕೂಡ ಸ್ವಲ್ಪ ಜಾಸ್ತಿ ಇದೆ, ಶೂಟ್ ಕೆಲಸ ಕೂಡ ಜಾಸ್ತಿ ಇದೆ. ಅದರಲ್ಲಿ ಯಾವ್ದು ಲೆಸ್ ಮಾಡ್ತೀನೋ ಗೊತ್ತಿಲ್ಲ ನನಗೆ, ಯಾವ್ದು ಲೆಸ್ ಮಾಡ್ತೀನಿ ಯಾವುದು ಫುಲ್ ಮಾಡ್ತೀನಿ ಅಂತೇಳಿ. ಬಟ್ ಮಾಡ್ತೀನಿ ಒಟ್ಟಿನಲ್ಲಿ. ಇವಾಗ ಫ್ರಿಜ್ ಅಂತೂ ನಾನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅವ್ರು ಇನ್ನೂ ಎದ್ದಿಲ್ಲ. ಸೊ ಎದ್ದೇಳೋದ್ರೊಳಗಡೆ ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಹೋಗಿ ತರಕಾರಿ ತರಬೇಕು. ತರಕಾರಿ ಎಲ್ಲ ಖಾಲಿಯಾಗಿದೆ. ಸೊ ತರಕಾರಿ ತರುವಂಥದ್ದು ಒಂದಿದೆ. ಸೊ ಫ್ರಿಜ್ ಅಂತೂ ಫ್ರೆಂಡ್ಸ್ ತುಂಬ ಗಲೀಜಾಗ್ಬಿಟ್ಟಿದೆ, ನಾನು ಕ್ಲೀನೇ ಮಾಡಿಲ್ಲ. ಮತ್ತು ಖಾಲಿ ಇದೆ, ಸದ್ಯಕ್ಕೆ ಖಾಲಿ ಇದೆ, ಏನು ಸ್ಟೋರ್ ಮಾಡಿಲ್ಲ. ಹಾಗಾಗಿ ಎಲ್ಲದೂ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ. ಸೊ ವಾಂಗಿಬಾತ್, ಬದನೆಕಾಯಿ ಇದೆ, ಕ್ಯಾಪ್ಸಿಕಮ್ ಇದೆ. ಸೊ ವಾಂಗಿಬಾತೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ವಾಂಗಿಬಾತೆ ಮಾಡ್ಕೊಂಡ್ಬಿಡ್ತೀನಿ. ಸೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನಗೆ ವಾಂಗಿಬಾತ್ ಅಂದರೆ ಸಖತ್ ಇಷ್ಟ ಫ್ರೆಂಡ್ಸ್. ಆ್ಯಕ್ಚುಲಿ ಎಷ್ಟು ಸರಿ ಮಾಡಿಕೊಂಡ್ರು ಕೂಡ ತಿಂತೀನಿ. ಅದು ನಾನು ಮಾಡಿದ್ದು, ಮತ್ತು ಹೊರಗಡೆದು ಇಷ್ಟ ಆಗಲ್ಲ. ಸೊ ನಾನು ಮಾಡ್ಕೊಂಡಿದ್ದು ಇಷ್ಟ ಆಗುತ್ತೆ. ನನ್ನ ಮಕ್ಕಳು ಸಮಾಧಾನವಾಗಿ ಮಲ್ಕೊಂಡಿರೋದು ನೋಡಿದ್ರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ನಿಸ್ತಿರುತ್ತೆ. ಅವರಿಬ್ಬರು ಇರಬೇಕು, ಎದಳಬೇಕು, ಆವಾಗ ಗಲಾಟೆ ಚೆನ್ನಾಗಿರುತ್ತೆ. ಈಗ ಬೇಗ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು, ಸೊ ವಾಂಗಿಬಾತ್ಗೆಲ್ಲ ರೆಡಿ ಮಾಡಿ ಆಲ್ರೆಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಯಾಕೋ ಇವತ್ತು ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಖಾರ ಮುಂದೆ ಮಾಡಿದ್ದೀನಿ ಇವತ್ತು, ಯಾಕಂದರೆ ಸಪ್ಪೆ ತಿಂದು ಸಾಕಾಗ್ಬಿಟ್ಟಿದೆ. ಮನೇಲಿ ಎಲ್ಲರೂ ಬೈತಾರೆ, ದಿವ್ಯಾ ಒಂದು ಸ್ವಲ್ಪ ಜಾಸ್ತಿ ಮಾಡು, ದಿವ್ಯಾ ಒಂದು ಸ್ವಲ್ಪ ಖಾರ ಪುಡಿ ಹಾಕೋ, ಏನಾಗಲ್ಲ ಮಕ್ಕಳಿಗೆ, ನೀನು ಹೆಂಗೆಂಗೋ ಅವ್ರಿಗೂ ಕೂಡ ಕಲಿಸ್ಬಿಡು, ಅಡ್ಜಸ್ಟ್ ಮಾಡು, ಆದರೆ ನೀನು ಖಾರ ತಿನ್ನು ಅಂತೇಳಿ ಬೈತಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಆಲ್ಮೋಸ್ಟ್ ಮಕ್ಕಳು ಹುಟ್ಟಿದಾಗ ನಾವೇನು ಅನ್ಕೊತೀವಿ, ಅಯ್ಯೋ ಅವ್ರಿಗೆಲ್ಲಿ ಖಾರ ಆಗಿಬಿಡುತ್ತೋ ಅಂಥೇಳಿ, ಸಪ್ಪೆ ಊಟ ಮಾಡೋದು ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಅವಾಗ ಆಲ್ಮೋಸ್ಟು ಒಂದು ಸ್ವಲ್ಪ ವೀಕ್ನೆಸ್ ಅಂತ ಅನ್ನಿಸ್ತಿರ್ತಾರೆ, ಲೋ ಬಿ ಪಿ ಅನ್ನಿಸ್ತಾರೆ ಅಂತ ಹೇಳಿ ಅವ್ರದ್ದು ಒಪಿನಿಯನ್. ಸೊ ಹಾಗಾಗಿ ಇವತ್ತು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ, ನೋಡೋಣ ಹೆಂಗಿರುತ್ತೆ. ತಿಂಡಿ ಆಗೋದ್ರೊಳಗಡೆ ಒಂದಷ್ಟು ಕ್ಲೀನ್ ಮಾಡ್ಕೊಳ್ಳೋದಿದೆ, ಕ್ಲೀನ್ ಮಾಡ್ಕೊತೀನಿ. ಎದ್ದಿದ್ದಾಳೆ, ಮಿಂಚು ಎದ್ದಿದ್ದಾಳೆ. ಸೊ ಹಾಲು ಕೇಳಿದ್ಲು ಅಂತ ಹೇಳಿ ಹಾಲು ಕೊಟ್ಟು ಬಂದಿದ್ದೀನಿ. ಇನ್ನೂ ಮಿಟ್ಟು ಎದ್ದಿಲ್ಲ, ಹೋಗಿ ಬೈದು ಬಂದಿದ್ದೀನಿ. ಸ್ಕೂಲ್ ಇದ್ದಾಗ ಬೇಗ ಎದ್ದೇಳಬೇಕು ಅಂತೇಳಿ ಇವತ್ತೇನು ಲೇಟ್ ಎದ್ದೇಳ್ತಿದ್ದೆ, ಎದ್ದೇಳು ಅಂತಂದಿದ್ದಕ್ಕೆ ಹಂಗೆ ಮಿಸ್ ಮಾಡ್ಕೊತ ಹಾಗೆ ಹಿಂಗೆ ಮಾಡ್ತಿದ್ದಾಳೆ, ಎದ್ದಿಲ್ಲ. ಒಂದು ಸಣ್ಣ ಟಬ್ಬು ಪಾತ್ರೆ ತೊಳೆಯೋದ್ರೊಳಗಡೆ ಅನ್ನ ಆಯಿತು. ಅನ್ನ ಇವಾಗ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಫುಲ್ ರಿಚ್ ಆಗಿದೆ ಇವತ್ತು. ಏನು ಕಥೆನೋ ಗೊತ್ತಿಲ್ಲ. ಅಮ್ಮಂಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ. ನಾನು ಅಮ್ಮಂಗೆ ತೊಗೊಂಡು ಹೋಗಬೇಕು ಅಂತ ಇದ್ದಾಗ ನಾನು ಸ್ವಲ್ಪ ಖಾರ ಪುಡಿ, ಉಪ್ಪು ಇದೆಲ್ಲ ಕರೆಕ್ಟ್ ಹಾಕಿರ್ಬೇಕು. ಇಲ್ಲಾಂದರೆ ನಮ್ಮಮ್ಮ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ಬರೇ ಸಪ್ಪೆ ಮಾಡ್ತೀಯಾ ಅಂಥೇಳಿ. ಅದಕ್ಕೆ ಈ ಥರ ಮಾಡಿದ್ದೀನಿ. ಇವಾಗ ಇಷ್ಟು ಅಂದರೆ ಒಂದು ವಿಷಲ್ ಆಗೋವರೆಗೂ ಬಿಟ್ಕೊತೀನಿ ಫ್ರೆಂಡ್ಸ್. ಒಂದು ವಿಷಲ್ ಆದಮೇಲೆ ಈ ಥರ ಫುಲ್ಲು ನೀಟಾಗಿ ಕಲಸಿ ಮತ್ತೆ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಅಟ್ಲೀಸ್ಟ್ 5 ಮಿನಿಟ್ಸ್ ಬಿಡ್ತೀನಿ ನಾನು. ಹಂಗಿದ್ದಾಗ ಮಾತ್ರ ನನಗೆ ಚೆನ್ನಾಗಿ ಅನಿಸುತ್ತೆ, ಅಂದರೆ ಚೆನ್ನಾಗಿ ಅರಳಿರುತ್ತೆ, ಪರ್ಫೆಕ್ಟ್ ಅಂತ. ಇದು ನನ್ನ ಪ್ರೊಸೀಜರ್ ಫ್ರೆಂಡ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಮಕ್ಕಳನ್ನ ಅಲ್ಲಿ ಅಮ್ಮನ ಮನೆಗೆ ಬಿಟ್ಟು ಅಮ್ಮಗೂ ಕೂಡ ತಿಂಡಿ ಕೊಟ್ಟು, ಸೊ ತರಕಾರಿ ಅಲ್ಲಿದ್ದಾರೆ ನೋಡಿ, ಆ ಬ್ಯಾಗಲ್ಲಿ ತರಕಾರಿ ಪೂರ್ತಿ ಇದೆ. ನಾನು ಇನ್ನೂ ಫ್ರಿಜ್ ಕ್ಲೀನ್ ಮಾಡಿಲ್ಲಲ್ಲ ಅಂಥೇಳಿ ಹಾಗೆ ಇಟ್ಟಿದ್ದೀನಿ. ಈ ಸೊಪ್ಪೆಲ್ಲ ಮೊನ್ನೆ ತೊಗೊಂಡಿದ್ದು, ಏನಾಗಿದೆ ಕತೆ ನೋಡಬೇಕು. ಅದಾದಮೇಲೆ ಎಲ್ಲದೂ ಕೂಡ ಸಾಲ್ಟ್ ಔಟ್ ಮಾಡಿ ಇಕ್ತೀನಿ. ಆ್ಯಂಡ್ ಏನು ಅಂತಂದರೆ ನನಗೆ ಒಂದು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಕಳಿಸೋರಿಗೆಲ್ಲ ಸ್ಕ್ರಿಪ್ಟ್ ಎಲ್ಲ ಕಳಿಸಿ ಅವ್ರಿಗೆ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಇನ್ನು ನನಗೆ ನೋಡಿ ಸಾರಿ ಹ್ಯಾಂಡ್ಸ್ ಮೇಲೆ ಇರೋವಂಥ ಹೇರ್ಸ್, ನನಗೆ ಆ್ಯಕ್ಚುಲಿ ತುಂಬ ಹೇರ್ಸ್ ನನಗೆ ಯಾವಾಗಲೂ ನಾನು ರಿಮೂವ್ ಮಾಡಲ್ಲ. ಆ್ಯಂಡ್ ಇದು ಹುಟ್ತಾನೆ ಬಂದಿರೋದು. ಇದನ್ನು ತೆಗೆದ್ರೂ ಕೂಡ ನನಗೆ ಅದೇನೋ ಅನ್ಕಂಫರ್ಟಬಲ್ ಫೀಲ್. ಮತ್ತು ನಾರ್ಮಲಿ ಎಲ್ಲರಿಗೂ ಇರೋವಂಥ ಕಲರೇ ಇದೆ, ಒಂದು ಲೆಕ್ಕದಲ್ಲಿ ಗೋಧಿ ಬಣ್ಣ. ಬಟ್ ಏನು ಮಾಡೋದು, ಈ ಹೇರ್ಸ್ ಇರೋದ್ರಿಂದ ಹ್ಯಾಂಡ್ಸ್ ಎಲ್ಲ ತುಂಬ ಬ್ಲ್ಯಾಕ್ ಅಂತ ಅನ್ನಿಸ್ತಿರುತ್ತೆ. ಬಟ್ ನನಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಆರಾಮ್ಸೇ ಇದ್ದೀನಿ. ಬಟ್ ಒಂದು ಪ್ರಮೋಷನ್ಗೆ, ಇವಾಗ ಅಂದರೆ ಬ್ರ್ಯಾಂಡ್ ಪ್ರಮೋಷನ್ಗೆ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಇರುತ್ತೆ ನಾವು ಅದನ್ನು ಕೊಡಬೇಕಲ್ವಾ. ಸೊ ಹೇರ್ಸ್ ಎಲ್ಲ ರಿಮೂವ್ ಮಾಡಬೇಕಿತ್ತು. ನನಗೆ ವೀಟ್ ಎಲ್ಲ ಅಂದರೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ವೀಟ್. ಅದಕ್ಕೆ ರೇಸರ್ ವೀನಸ್ ಯೂಸ್ ಮಾಡಿದ್ದೀನಿ ನಾನು. ಸೊ ಅದನ್ನು ಯೂಸ್ ಮಾಡೋದಕ್ಕೆ ನಾನು ತರಿಸ್ಬೇಕಲ್ಲ ಅಂತ ಹೇಳಿ ಆರ್ಡರ್ ಮಾಡಿದೆ. ಫಸ್ಟ್ ಟೈಮ್ ಇನ್ಸ್ಟಾಮಾರ್ಟ್ ಯೂಸ್ ಮಾಡಿದ್ದು. ಇಲ್ಲಿವರೆಗೂ ನಾನು ಬ್ಲಿಂಕಿಟ್ ಯೂಸ್ ಮಾಡ್ತಿದ್ದೆ. ಇದು ಒಂದು ಪಾರ್ಸಲ್ ಬಂದಿದೆ. ಸೊ ಡ್ರೆಸ್ ಮೆಟೀರಿಯಲ್ ಆ್ಯಕ್ಚುಲಿ ಇದು. ನನಗೆ ಯಾಕೋ ಡ್ರೆಸ್ ಹೊಲಿಸ್ಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಅದು ನನ್ನ ಸೈಜ್ ಪ್ರಕಾರ, ನನ್ನ ಒಂದು ಡಿಸೈನ್ ಪ್ರಕಾರ ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಯಾವ ಥರ ಹೊಲಿಸ್ದೆ ಏನು ಅಂತೇಳಿ. ಅದನ್ನು ಮಧ್ಯಾಹ್ನ ಹೋಗಿ ಸ್ಟಿಚಿಂಗ್ ಕೊಟ್ಟು ಬರಬೇಕು. ಇನ್ನು ಇದಕ್ಕೆ ಬರೋದಾಯ್ತು ಅಂದರೆ, ಇನ್ಸ್ಟಾಮಾರ್ಟಲ್ಲಿ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದು
ಆರ್ಡರ್ ಪ್ಯಾಕ್ಡ್ 8 ಮಿನಿಟ್ಸ್ ಆಗುತ್ತೆ ಇನ್ನು ಬರೋದು ಅಂತ ಹೇಳಿದ್ದಾರೆ. ನಾನು ಏನು ಅಂದ್ಕೊಂಡೆ, ನಾನು ಬ್ಲಿಂಕಿಟಲ್ಲಿ ಯೂಸ್ ಮಾಡ್ತೀನಲ್ಲ, ಸೊ ಬ್ಲಿಂಕಿಟಲ್ಲಿ 200 ಮೇಲೆ ಮಾಡಬೇಕು, ಇದೂ ಹಾಗೆ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇದು ನಾನು ಜಸ್ಟ್ 99 ರುಪೀಸ್ದು ಮಾಡ್ಕೊಂಡಿದ್ದೆ, ಎಕ್ಸ್ಟ್ರಾ 4 ರುಪೀಸ್ ನಮಗೆ ಏನು ಬಿದ್ದಿದೆ. ಅದಾದಮೇಲೆ ಏನು ನೋಡಿ, ನನಗೆ ತುಂಬ ಇಷ್ಟ ಆಗಿದ್ದೆ ಹೆಂಗೆ ಗೊತ್ತಾ, ನಾವೇನಾದರೂ ಇದರಲ್ಲಿ 99 ಮೇಲೆ ಪರ್ಚೇಸ್ ಮಾಡಿದ್ರೆ ನಮಗೆ 1 ರುಪೀಸ್ಗೆ ಒಂದಷ್ಟು ಐಟಮ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಆಪ್ಷನ್ ಕೊಟ್ಟಿದ್ದಾರೆ. $1 ಸ್ಟೋರ್ ಅಂತ ಇದು. ಸೊ $1 ಸ್ಟೋರ್ ಅಂತಂದರೆ ಇಲ್ಲಿ ನಮಗೆ ಇಷ್ಟೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. 99 ಮೇಲೆ ನಾವೇನೇ ತೊಗೊಂಡ್ರು ಕೂಡ ಇದರಲ್ಲಿ ಒಂದು ಐಟಮ್ನ ಸೆಲೆಕ್ಟ್ ಮಾಡ್ಕೋಬೋದಂತೆ. ಅದಕ್ಕೆ ನಾನು ಇದು ನಿಜನಾ ಅಂತ ನೋಡಿ ನಾನಿವಾಗ ಬಿಲ್ ಮಾಡಿದ್ದು $116, ಅಲ್ಲಲ್ಲ $112. ಅದ್ರ ಮೇಲ್ಗಡೆ ನನಗೆ 4 ರುಪೀಸ್ ಚಾರ್ಜ್ ಬಿದ್ದಿದೆ. ಬಟ್ ಒಂದು kg ಸುಪ್ರೀಂ ಹಾರ್ವೆಸ್ಟ್ ಅವ್ರದ್ದು ಮೈದಾ ಅಂತೆ. ಸೊ ಇದು ಬೇಕಾಗಬಹುದು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ. ಅದೇನಾದರೂ ನಿಜವಾಗ್ಲೂ ಬರುತ್ತಾ ಇವಾಗ ಕಾದು ನೋಡಬೇಕು 8 ನಿಮಿಷ ಆದಮೇಲೆ. ಬಿಕಾಸ್ 1 kg $1 ಕೊಡ್ತಾರೆ ಅಂತ ಅಂದರೆ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಹಾಕಿದ್ದೀನಿ. ಏನು ಬರುತ್ತೆ ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ನಾನಿಲ್ಲೇ ರೀಸೆಂಟ್ಲಿ ಆಗಿದೆ, ನಮ್ಮ ಮನೆ ಹತ್ರ ಓಡಾಡೋವಂಥ ದಾರಿಲೇ ಆಗಿದೆ ಇನ್ಸ್ಟಾಮಾರ್ಟು. ಅದಕ್ಕೆ ಅದನ್ನು ಚೆಕ್ ಮಾಡಬೇಕು ಅಂತಲೇ ಆರ್ಡರ್ ಮಾಡಿದ್ದೀನಿ. 6 ಮಿನಿಟ್ಸ್ ತೋರಿಸ್ತಾ ಇದೆ. ಬಂದ ತಕ್ಷಣ ತೋರಿಸ್ತೀನಿ ನಿಮಗೆ ಏನು ಆರ್ಡರ್ ಮಾಡಿದ್ದೀನಿ ಬಂತ. ಆಗಿದ್ರೆ $1ಗೆ 1 kg ಮೈದಾ ಹಿಟ್ಟು ಕೊಟ್ರಾ ಅಂತ ಹೇಳಿ. ಫ್ರೆಂಡ್ಸ್, ನನ್ನ ಪಾರ್ಸೆಲ್ ಬಂದಾಯಿತು. ಸೊ ನಾನು ಎಡಿಟಿಂಗಲ್ಲಿ ಫುಲ್ ಬ್ಯುಸಿ ಇದ್ದೆ. ಇನ್ಸ್ಟಾಮಾರ್ಟ್ ಬಂದಾಯಿತು. ಬೆಂಡೆಕಾಯಿ ನಮ್ಮನೂ ಕೇಳಿದರು, ಬೆಂಡೆಕಾಯಿ ನಮ್ಮಗೂ ಕೂಡ ತರಿಸ್ಬೇಕಿತ್ತು, ಒಂದೇ ತರಿಸ್ಬಿಟ್ಟೆ. ಇದೊಂದಾಯಿತು. ಅಂದರೆ ಇನ್ನು ನಾನು ವೇಟ್ ಮಾಡ್ತಿರೋಂಥ ಪ್ರಾಡಕ್ಟ್ ಇದು ವೀನಸ್ದು. ಇದೊಂದು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಇಷ್ಟ ಇದೆ ಆ್ಯಕ್ಚುಲಿ. ಸೇಫ್, ನಮಗೆ ಯಾವುದೇ ರೀತಿಯಾಗಿ ಇರಿಟೇಷನ್ ಆಗೋಲ್ಲ, ಎಂಥದ್ದು ಇಲ್ಲ. ಸೊ ನಾನು ಯೂಸ್ ಮಾಡೋದ್ರಲ್ಲಿ ಇದು ಬೆಸ್ಟ್ ನನಗೆ. ಹಾಗಾಗಿ ನಾನು ಪರ್ಸ್ನಲಿ ಯೂಸ್ ಮಾಡೋದಕ್ಕೆ ಅಂತ ತರಿಸ್ಕೊಂಡ್ರೆ ಇದೊಂದೇ ಜಿಲೆಟ್ ವೀನಸ್ ಅಂತ. ಮೇನ್ಲಿ ವುಮೆನ್ಸ್ಗಂತಲೇ ಇದೆ. ಅದಾದಮೇಲೆ ಓ ಮೈ ಗಾಡ್, ಇಲ್ಲಿ ನೋಡಿ $1 ಮೈದಾ, $1ಗೆ 1 kg ಮೈದಾ. ವೆರಿ ಗುಡ್. ಅದರಲ್ಲೂ ಸುಪ್ರೀಂ ಹಾರ್ವೆಸ್ಟ್ ಇದು ಕೇಳಿದ್ದೀನಿ ನಾನು ಬ್ರ್ಯಾಂಡ್, ಹಾಗಾಗಿ ಚೆನ್ನಾಗಿದೆ. ಓಕೆ, ನೈಸ್ ಅಲ್ಲ, ಒಳ್ಳೆ ಆಫರ್. ಮೇ ಬಿ ನ್ಯೂಲಿ ಅಂತ ಕೊಟ್ಟಿದ್ದಾರೋ ಅಥವಾ ಏನೋ ಗೊತ್ತಿಲ್ಲ, ಎವ್ರಿ ಆರ್ಡರ್ಗೆ ಅಂತಲೂ ಇರಬಹುದು. ಅಲ್ಲಿತ್ತು ಅಂದರೆ $99 ಮೇಲ್ಗಡೆ ನೀವೇನಾದರೂ ಆರ್ಡರ್ ಮಾಡಿದ್ರೆ ನಿಮಗೆ ಇದು ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಇನ್ಸ್ಟಾಮಾರ್ಟ್. ನಿನ್ನ ನೆಕ್ಸ್ಟ್ ಟೈಮಿಂದ ಯೂಸ್ ಮಾಡ್ತೀನಿ. ಹೇಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಬೇಕಿದ್ರೆ. $1ಗೆ ಎವ್ರಿ ಟೈಮ್ ಏನಾದರೂ ನೀವು ಆರ್ಡರ್ ಮಾಡ್ತಾಯಿದ್ದೀರಿ ಅಂತಂದರೆ ಆರಾಮ್ಸೆ $1 ಏನಾದರೂ ಐಟಮ್ಸ್ ತೊಗೋಬೋದು. ನಾನು ಹೇಳಿದ್ನಲ್ಲ, ನನ್ನ ಒಂದು ಪ್ರೊಫೆಷ್ನಲ್ ಕೆಲಸಗಳೇ ಮಾಡ್ಕೊಳ್ತಾ ಇದ್ದಾಗ ಮನೆ ಕೆಲಸಗಳೆಲ್ಲ ಹಾಗೆ ಉಳಿಯುತ್ತೆ. ನಾನು ತುಂಬ ತಲೆಗೆಡಿಸ್ಕೊಳ್ಳಲ್ಲ, ಯಾವುದಾಗೋದು ಅದು ಮಾಡಿರ್ತೀನಿ, ಇಲ್ಲಾಂದರೆ ಹಾಗೆ ಬಿಟ್ಟಿರ್ತೀನಿ. ಮತ್ತು ದೆನ್ ನಾನು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆ ಕೆಲಸಗಳು ಮಾಡ್ಕೋಬೇಕು. ಒಟ್ಟಿನಲ್ಲಿ ಒಂಥರ ಮಿಷನ್ ಥರ ಅಂತೂ ವರ್ಕ್ ಮಾಡ್ತಾನೆ ಇರಬೇಕು. ಸೊ ಇನ್ನು ಮನೇಲಿ ಚಿಕ್ಕಪಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಇವಾಗ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಒಂದು ಶೂಟ್ ಇದೆ, ಹಾಗಾಗಿ ರೆಡಿ ಆಗ್ತಾ ಇರೋದು. ಸೊ ಇನ್ನು ಅದಕ್ಕೆ ಬೇಕಾಗಿರೋಂಥ ತಯಾರಿ ಎಲ್ಲ ಮಾಡ್ಕೊಳ್ಳೋದ್ರೊಳಗಡೆ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಖಂಡಿತ ಟೈಮ್ ಆಗಿಬಿಡುತ್ತೆ. ನಾನು ಹೆಂಗೆ ಸೇವ್ ಮಾಡೋಕೆ ಹೋದ್ರೂ ಕೂಡ ಟೈಮ್ ಆಗುತ್ತೆ ಅನ್ಕೊತೀನಿ. ಸಮ್ಟೈಮ್ಸ್ ಅನ್ಕೊತೀನಿ, ಬಿಡು ಟೈಮ್ ಅಂತೂ ವೇಸ್ಟ್ ಮಾಡ್ತಾ ಇಲ್ಲ, ಏನೋ ಒಂದು ವರ್ತಿಯಾಗಿರೋಂಥ ಟೈಮನ್ನೇ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಹಾಗೆಲ್ಲ ಅನ್ಕೋಬಾರ್ದು ಅಂತೇಳಿ. ಬಟ್ ಒಂದೊಂದ್ಸರಿ ತುಂಬ ಬೇಜಾರಾಗುತ್ತೆ. ಹಿಂಗೆ ಏನೋ ಒಂದು ಕೆಲಸ ಮಾಡಿರ್ತೀನಿ, ನಮ್ಮ ಮಿಟ್ಟಕ್ಕೆ ಬರುವಂಥ ಟೈಮ್ ಆಗಿರುತ್ತೆ. ಹಿಂಗೆ ಏನೋ ಕೆಲಸ ಮಾಡ್ತೀನಿ, ನಮ್ಮ ಚಿಟ್ಟಣ ಬರುವಂಥ ಕೆಲಸ ಆಗಿರುತ್ತೆ. ಸೊ ಹಾಗೆ ಶೂಟೆಲ್ಲ ಮುಗಿಸ್ಕೊಂಡು ಆ ಶೂಟಿಗೆ ಹೊರಗಡೆ ಕ್ಲಿಪ್ಸ್ ಬೇಕಿತ್ತು ಫ್ರೆಂಡ್ಸ್. ಹೊರಗಡೆಯಿಂದ ಅಂದರೆ ಮೀನ್ಸ್ ನಾನು ಹೊರಗಡೆ ಹೋಗ್ತಾ ಇರೋ ರೀತಿಯಾಗಿ ಕ್ಲಿಪ್ಪಿಂಗ್ಸ್ ಬೇಕಿತ್ತು. ನಮ್ಮ ದರ್ಶನ್ ಕರ್ಕೊಂಡು ಬಾದರ್ಶೈಲಿ ಹೊರಗಡೆ ಹೋಗಿ ಬರೋಣ ಅಂತ ಹೋಗಿ ಆ ಕ್ಲಿಪ್ಪಿಂಗ್ಸ್ ಕೂಡ ತೆಗೆಸ್ಕೊಂಡು ಇನ್ನು ಬರೋವಾಗ ಪಾನಿಪುರಿ ನೋಡಿದೆ. ನಾನು ಪಾನಿಪುರಿ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ನನಗೆ ಅನ್ಸೋದು ರೇರು, ನಾನು ತಿನ್ನೋದು ಕೂಡ ರೇರೆ. ಯಾಕಂದರೆ ಕೆಲವೊಬ್ರು ಡೈಲಿ ತಿಂತಾ ಇರ್ತಾರೆ, 2 days once ತಿಂತಾ ಇರ್ತಾರೆ. ಆ ಥರ ಇಲ್ಲ, ವೀಕಲ್ಲಿ ಒನ್ಸ್ ಆರ್ 2 weeks once ಹೀಗೆ ತಿಂತಾ ಇರ್ತೀನಿ. ಅದು ಈ ಥರ ರೋಡ್ ಸೈಡ್ ಹೋದರೆ ನಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್, ಚೆನ್ನಾಗಿ ಮಳೆ ಬರ್ತಾಯಿತ್ತು. ಮಳೇಲಿ ಸಿಗಾಕೊಳ್ಳೋದು ಯಾಕೆ, ಇಲ್ಲೇ ಪಾನಿಪುರಿ ಅಂಗಡಿ ಇದೆ, ತಿನ್ನೋಣ ಬಾ ಅಂತ ಹೇಳಿ ನಾನು ನಮ್ಮ ದರ್ಶ ತಿನ್ಕೊಂತ ಕೂತಿದ್ದೀವಿ. ಮತ್ತು ಹೇರ್ಸ್ ಎಲ್ಲ ನೋಡ್ಕೊತಾ ಇದ್ದೀನಿ. ನೋಡಿ ದರ್ಶ, ಗಾಳಿಗೆ ಆ ಕಡೆ ಈ ಕಡೆ ಜುಟ್ಟು ಹಾಕ್ದಂಗೆ ಆಗಿಬಿಟ್ಟಿದೆ ನಂದು ಹೇರ್ ಸ್ಟೈಲ್. ಒಂದು ಯಾಕೆ ಬೇಕಿತ್ತು ಈ ಹೇರ್ ಸ್ಟೈಲ್ ಅಂತ ಅಂದ್ಕೊಂಡು ಪಾನಿಪುರಿ ತಿಂತಿದ್ದೀನಿ. ನನಗೆ ಬಂದು ಪಾನಿಪುರಿ ಪ್ಲಸ್ ದಹಿ ಪುರಿ ತಿನ್ನೋದು ತುಂಬ ಇಷ್ಟ ಫ್ರೆಂಡ್ಸ್. ದಹಿ ಪುರಿ ಅಂದರೆ ಫುಲ್ ಫಿಲ್ ಮಾಡಿಬಿಡ್ತಾರೆ, ಅದು ಕೂಡ ತಿನ್ನೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೂ ಕೂಡ ತಿಂತೀನಿ. ಹಾಗೆ ಇವತ್ತು ನೋಡಿದ್ರಲ್ಲ, ಬೆಳಗ್ಗೆಯಿಂದ ನಂದು ಪ್ರೊಡಕ್ಟಿವಿಟಿ ಆಗಿರ್ಬೋದು, ಮತ್ತು ನಂದು ಡೇ ಮಧ್ಯದಲ್ಲಿ ನಂದು ಕೆಲಸಗಳಾಗಿರ್ಬೋದು, ಅದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಮಕ್ಕಳನ್ನ ಈ ಥರ ಟೈಮಲ್ಲಿ ನಾನು ಅಮ್ಮನ ಮನೇಲೇ ಜಾಸ್ತಿ ಬಿಡೋದು. ಯಾಕಂದರೆ ನನಗೆ ಟೈಮ್ ಸಿಗಲ್ಲ ಅಂಥೇಳಿ ಇವಾಗ ಹೊರಗಡೆ ಬಂದಿದ್ದೆ. ಮತ್ತೆ ಹೋಗಿ ನಾನು ಇವತ್ತು ಶುಕ್ರವಾರ ಅಲ್ಲ, ಅದನ್ನು ಕೂಡ ಕೆಲಸ ಮುಗಿಸ್ಕೋಬೇಕು. ಮನೇಲಿ ಒಂದು ಸ್ವಲ್ಪ ಮತ್ತೆ ಲೈಟಾಗಿ ಕಸ ಹೊಡ್ಕೊಂಡು ಬಾಗಿಲಿಗೆ ನೀರು ಹಾಕಿ ಇನ್ನು ದೀಪ ಹಚ್ಚಬೇಕು. ದೀಪ ಹಚ್ಚೋದು ಮಾತ್ರ ಮಿಸ್ ಮಾಡಲ್ಲ
ನಾನು. ಇನ್ನೇನು 2 ವಾರ ಇದೆ. 2 ವಾರ ಆದಮೇಲೆ ಆ ದೇವರಿಗೆ ಸೀರೆ ಮತ್ತು ಉಡುಕಿ ಸಾಮಾನು ಇದೆಲ್ಲ ಕೊಡಬೇಕು. ಅದನ್ನು ಖಂಡಿತ ನಾನು ಶೂಟ್ ಮಾಡ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ದೇವ್ರ ಸೇವೆ ಮಾಡೋದಕ್ಕೆ. ಸೊ ಅದಂದರೆ ಸಖತ್ ಇಷ್ಟ. ಹಾಗಾಗಿ ಅದನ್ನು ಯಾವುದು ಕೂಡ ಮಿಸ್ ಮಾಡಲ್ಲ. ಇಷ್ಟೆಲ್ಲ ಕೆಲಸಗಳಿದ್ದಾಗ ಯಾವುದು ಪ್ರಿಯಾರಿಟಿ ಇರುತ್ತೆ ಅದನ್ನು ಪ್ರಿಯಾರಿಟಿಯಾಗಿ ಫಸ್ಟು ನೋಡ್ಕೊತೀನಿ. ಇನ್ನು ಯಾವುದು ಬೇಡ ಅಂತ ಅನ್ಸುತ್ತೆ ಅದನ್ನೇ ನಾನು ಫೋರ್ಸ್ಫುಲಿ ಮಾಡೋದಕ್ಕೆ ಹೋಗಲ್ಲ, ಹೆಂಗೋ ಬ್ಯಾಲೆನ್ಸ್ ಮಾಡ್ತೀನಿ. ದಹಿಪುರಿ ಆದಮೇಲೆ ಒಂದು ಪ್ಲೇಟ್ ಪಾನಿಪುರಿ ಕೂಡ ಬಂತು. ಇದು ಪ್ಲೇನ್ ಪಾನಿಪುರಿ. ಇದನ್ನು ಕೂಡ ತಿನ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ದರ್ಶನ ಕೂತ್ಕೊಂಡು ಏನೋ ವರ್ಕ್ ಮಾಡ್ತಾ ಇದ್ದ, ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ರು, ರೀಸೆಲ್ಲಿಂಗ್ ಥರನೇ. ಸೊ ಇನ್ನು ನಾನು ಬಂದು ಧೂಳೆಲ್ಲ ತಕೊಂಡು ಹೂವೆಲ್ಲ ನೀಟಾಗಿ ತೆಗೆದಿಟ್ಟು ಮತ್ತು ದೇವರಿಗೆ ಪ್ರಸಾದಕ್ಕೆ ಅಂತ ಹೇಳಿ ಬಾಳೆಹಣ್ಣು ತಂದಿದ್ದೆ, ಅದನ್ನು ಕೂಡ ಇಟ್ಟು ನಾನಿನ್ನು ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನ್ ಕೂಡ ಮಾಡೋದಿತ್ತು, ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಬೇಲೀಫ್ ಮ್ಯಾನಿಫೆಸ್ಟೇಷನ್ ನಂಗಂತೂ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಫ್ರೆಂಡ್ಸ್, ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ. ಟ್ರೈ ಮಾಡಿ. ಹಾಗೆ ಬೇಲೀಫ್ ಮ್ಯಾನಿಫೆಸ್ಟೇಷನ್ನ ನೀವು ಇನ್ ಡೀಟೇಲಾಗಿ ನಮ್ಗೆ ಹೇಗೆ ಮಾಡಬೇಕದು ಅಂತ ಹೇಳಿ ನಮಗೆ ಮೀನ್ಸ್ ಒಂದು ಕಂಪ್ಲೀಟ್ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಜವಾಗ್ಲೂ ನಿಮಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಯಾವುದೇ ಪರ್ಪಸ್ಗಾಗಿರ್ಬೋದು ಪರವಾಗಿಲ್ಲ, ನಾವು ಬೇಲೀಫ್ ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಬೋದು. ಹೆಲ್ತ್ ಆಗಿರ್ಬೋದು, ಫೈನಾನ್ಷಿಯಲ್ ಕಂಡೀಷನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಸೊ ಈ ಬಿಸ್ನೆಸ್ ಅಂದಾಗ ಒಂದು ನೆನಪಾಯಿತು, ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಒಂಥರ ಫೆಸ್ಟಿವ್ ಸೀಸನ್. ಸೊ ಈ ಸೀಸನಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಒಂದಷ್ಟು ಸೇವಿಂಗ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಇಟ್ಕೊಂಡಿರ್ತಾರೆ. ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ಯಾರಿಗೆ ತಾನೇ ಇರಲ್ಲ. ಸೊ ಅವ್ರ ಕಾದ್ಮೇಲೆ ಅವ್ರು ನಿಂತ್ಕೋಬೇಕು ಮತ್ತು ಏನೋ ಒಂದು ಮಾಡ್ಕೋಬೇಕು ನಮಗೆ ನಾವು ಅಂತ ಖಂಡಿತ ಇದ್ದೇ ಇರುತ್ತೆ. ಆ ಒಂದು ಆಸೆಗೆ ಆ ಥರ ಪಟ್ಟು ಹೋದ ವರ್ಷ ನಾವು ನೋಡಿದ್ವಿ ಸ್ಯಾರಿ ಬಿಸ್ನೆಸ್ ಅಂತೇಳಿ ಎಷ್ಟು ಜನ ಸ್ಯಾರಿ ನಮಗೆ ಕೇಳಿ ನೋಡಿನೇ ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಹಾಗೆ ಅದರಲ್ಲಿ ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಹೇಳಿ, ಎಷ್ಟು ಜನ ಲಾಭ ಪಡ್ಕೊಂಡ್ರು, ನಷ್ಟ ಆಗಿರೋರೇ ಜಾಸ್ತಿ ಅಲ್ವಾ. ಸೊ ಕಾಂಪಿಟೇಷನ್ ಇದೆ ಹೌದು, ಹಂಗಂತ ಕಾಂಪಿಟೇಷನ್ಗೆ ಎದುರ್ಕೊಂಡು ನಾವು ಬಿಸ್ನೆಸ್ನ ಕೂಡ ಸ್ಟಾಪ್ ಮಾಡಬಾರ್ದು, ಅದು ಕೂಡ ನಿಜ. ಆದರೆ ಅದ್ರ ಹಿಂದ್ಗಡೆ ಕೂಡ ಬ್ಯಾಕ್ಗ್ರೌಂಡ್ ವರ್ಕ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಹತ್ರ ಸ್ಟಾಕ್ಸ್ ಇಟ್ಕೊಳ್ಳೋವಂಥದ್ದಾಗಿರ್ಬೋದು, ಎಕ್ಸಿಕ್ಯೂಷನ್ ಮಾಡೋವಂಥದ್ದಾಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು. ಒಂದು ಬಿಸ್ನೆಸ್ ಅಂತಂದರೆ ಒಂದೇ ರೂಟ್ ಇರಲ್ಲ, ಅದಕ್ಕೆ ನೂರಾರು ದಾರಿ ಇರುತ್ತೆ. ಆ ನೂರಾರು ದಾರಿಗಳನ್ನ ಕೂಡ ನಾವು ಯೋಚನೆ ಮಾಡಿಕೊಂಡೇ ಕಾಲಿಕ್ಬೇಕು. ಈವನ್ ನಾನು ಕೂಡ ಟ್ರೈ ಮಾಡಿದೆ. ಸೊ ನಾನು ಟ್ರೈ ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು ಯಾವ ದಾರಿಗಳಿದೆ ಆ್ಯಂಡ್ ಯಾವ ದಾರಿಲಿ ನಾನು ಏನೇನೆಲ್ಲ ರೆಡಿ ಮಾಡ್ಕೋಬೇಕು, ಯಾವಾಗ ರೆಡಿ ಮಾಡ್ಕೋಬೇಕು ಅಂತೇಳಿ. ಹಾಗಾಗಿಯೇ ನಾನು ಸ್ಟೆಪ್ ಬ್ಯಾಕ್ ಆಗಿದ್ದು. ಸೊ ಒಂದು ಸರಿ ಸ್ಟೆಪ್ ಬ್ಯಾಕ್ ಆಗ್ಬೋದು, ಆದರೆ ಪದೇ ನಾವು ಸೋಲೋದು ತುಂಬ ತಪ್ಪು. ಹಾಗಾಗಿನೇ ನಾನು ಒಂದು ಹೆಜ್ಜೆ ಹಿಂದೆ ಇಟ್ಟು ದಿವ್ಯಾ ಈ ಟೈಮಿಂಗ್ಸಲ್ಲಿ ಈ ಥರ ರೆಡಿಯಾಗಿ ನೀನು ಮಾಡಬೇಕು ಅಂತ ಹೇಳಿ ಬರೆದಿಟ್ಕೊಂಡು ಪ್ಲ್ಯಾನ್ ಮಾಡಿ ಇವಾಗ ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಇವಾಗಲೇ ಯಾವ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಲ್ಲ. ಆ್ಯಂಡ್ ನನಗೊಂದು ಟೈಮ್ ಲೈನ್ ಅಂತ ಇದೆ, ಅವಾಗ ಮಾಡ್ತೀನಿ. ಆದರೆ ಆ ಥರ ಪಟ್ಟು ನೀವೇನಾದರೂ ಮಾಡಿದ್ರಿ ಅಂತಂದರೆ ಖಂಡಿತ ಕಳ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ದಯವಿಟ್ಟು ಹೆಣ್ಮಕ್ಳ ಹತ್ರ ನಾನು ಕೇಳ್ಕೊಳ್ಳೋದು, ಮನೇಲಿ ನಿಮ್ಮನ್ನು ನಂಬಿರ್ತಾರೆ ಅಥವಾ ನಿಮ್ಗೆ ಏನೋ ಒಂದು ಹೆಲ್ಪ್ಗೆ ಅಂತ ಹೇಳಿ ತೆಗೆದಿಟ್ಕೊಂಡಿರೋವಂಥದ್ದು, ಏನೋ ಒಂದು ಆಸೆಗೆ ಇದಾಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಯಾರೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಾಯಿತು ಅಂತ ಹೇಳಿ ನೀವು ಮಾಡಬೇಡಿ. ಪ್ರತಿಯೊಂದು ರೀತಿಯಲ್ಲೂ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ಸ್ ಹೇಗಿದೆ, ನಿಮ್ಮದು ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ, ಮತ್ತು ಇದನ್ನ ಟರ್ನ್ ಓವರ್ನ ಮಾಡೋವಾಗ ನಮಗೆ ಯಾವ್ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಬರ್ಬೋದು, ಬಂದಾಗ ನಾವು ಹೇಗೆ ಫೇಸ್ ಮಾಡಬೇಕು, ಇದೆಲ್ಲದು ಇರುತ್ತೆ. ಮತ್ತು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ನಿಮ್ಗೆ ಯಾವ ರೀತಿಯಾಗಿ ಸ್ಕಿಲ್ ಇದೆ, ಯಾವುದ್ರ ಮೇಲೆ ಪ್ಯಾಷನ್ ಇದೆ, ಇದು ಕೂಡ ಯೋಚನೆ ಮಾಡಬೇಕು ಫ್ರೆಂಡ್ಸ್. ಸುಮ್ಮನೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿಬಿಟ್ರೆ ಎಷ್ಟು ಜನ ಲಾಸ್ ಆಗಿದ್ದಾರೆ ಗೊತ್ತಾ. ಅವಾಗ ಏನಾಗುತ್ತೆ, ಫ್ಯಾಮಿಲಿಲಿ ಒಂದು ಬ್ಯಾಡ್ ನೇಮ್ ಅಂತ ಬಂದುಬಿಡುತ್ತೆ. ನಮ್ಮ ಮನೆಯವರೇ ನಮ್ಮನ್ನು ಬಿಲೀವ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಡಿಮೋಟಿವೇಟ್ ಆಗಿ ಮಾತಾಡ್ತಿರ್ತಾರೆ. ಅವಾಗ ನಮಗಿರೋಂಥ ಇಷ್ಟೋ ಕಾನ್ಫಿಡೆನ್ಸ್ ಕೂಡ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಯೋಚನೆ ಮಾಡಿ ಏನೇ ಮಾಡಬೇಕು ಅಂತ ಇದ್ರೂ ಕೂಡ ಅದ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಸೋರ್ಸಸ್ ತಿಳ್ಕೊಳ್ಳಿ, ಮತ್ತು ಅದನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ನಮ್ಮದು ಮಾರ್ಕೆಟಿಂಗ್ ಏನೇನೆಲ್ಲ ನಾನು ತೊಗೋಬೇಕು, ಮತ್ತು ನಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ನನ್ನ ಕೈಲಿ ಆಗುತ್ತಾ, ಫಸ್ಟ್ ಆಫ್ ಆಲ್ ನನಗೆ ಪ್ಯಾಷನ್ ಇದನ್ನು ವಿಚಾರದ ಬಗ್ಗೆ, ನನಗೆ ಸಪೋರ್ಟ್ ಮಾಡೋವಂಥ ಕೈಗಳೆಷ್ಟು, ಇದನ್ನೆಲ್ಲ ಯೋಚನೆ ಮಾಡಿ ಆಗುತ್ತೆ ಅಂತಂದಾಗ ಧೈರ್ಯವಾಗಿ ಕಾಲಿಕ್ಕಿ. ಆಗಲ್ಲ ಅಂತ ಒಂದು ಸ್ವಲ್ಪ ಇದ್ರೂ ಕೂಡ ಹಿಂದ್ಗಡೆ ಹಾಕಿ. ಯಾಕಂದರೆ ನಾವು ಗೆದ್ದಾಗ ಬರೋಷ್ಟು ಜನ ಸೋದಾಗ ಬರಲ್ಲ ಖಂಡಿತ. ಸೊ ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಮೇ ಬಿ ನಿಮಗೆಲ್ಲ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಚಿಕ್ಕ ಒಪಿನಿಯನ್. ಯಾರಿಗಾದ್ರೂ ಹರ್ಟ್ ಆದರೆ ದಯವಿಟ್ಟು ಕ್ಷಮಿಸಿ, ಆದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋರು ಖಂಡಿತ ಮಾಡ್ಕೊಳ್ಳಿ. ಒಂದು ಸರಿ ನಾವು ತೊಗೊಳ್ಳೋಂಥ ರೈಟ್ ಡಿಸಿಷನ್ ನಮ್ಮ ಲೈಫನ್ನೇ ಬಿಲ್ಡ್ ಮಾಡುತ್ತೆ. ಹಾಗೆ ಒಂದು ಸರಿ ನಾವು ತೊಗೊಳ್ಳೋಂಥ ರಾಂಗ್ ಡಿಸಿಷನ್ ನಮ್ಮ ಲೈಫನ್ನೇ ಉಳಿಸುತ್ತೆ. ಹೇಗೆ ಅಂದರೆ ಎದ್ದೇಳೋಕ್ಕಾಗದಿರೋಷ್ಟು. ಸೊ ಅದಕ್ಕೆ ಹುಷಾರಾಗಿರಿ. ಒಂದು ಮೇಯ್ನಾಗಿ ಹೆಣ್ಮಕ್ಳಿಗೆ ಏನೋ ಒಂದು ಆಸೆ ಇದ್ದೇ ಇರುತ್ತೆ. ಆ ಆಸೆಯಲ್ಲಿ ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಗೊತ್ತಿಲ್ಲದೋ ರಾಂಗ್ ತೊಗೊಂಡ್ಬಿಡ್ತೀವಿ ಡಿಸಿಷನ್ಸ್ನ.
ಮೆಸೇಜಸ್ನ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಹೌದು, ಮತ್ತು ನಾನು ನೋಡಿರೋವಂಥದ್ದು ಹೌದು. ನನಗೆ ಲಾಸ್ಟ್ ಇಯರ್ ಬಂದಂಥ DMs ಕೂಡ ಹೌದು ಫ್ರೆಂಡ್ಸ್. ಎಷ್ಟು ಉದ್ದುದ್ದ ಮೆಸೇಜ್ಗಳು ಗೊತ್ತಾ ಬಂದಿದ್ದು, ಅಕ್ಕ ಹಿಂಗೆ ಆಗ್ಬಿಡ್ತು, ಲಾಸ್ ಆಯ್ತು, ಇವಾಗ ಏನು ಮಾಡಲಿ ಹಾಗೆ ಹಿಂಗೆ ಅಂತ. ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಾಕಿದ್ದೆ. ಅದಕ್ಕೆ ಇವತ್ತು ಈ ಮಾತು ನೆನಪಾಯಿತು, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ನಾನು ನಿಂಬೆಹಣ್ಣಿನ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚೋಕೆ ಹೋಯ್ತು ಅಂತಂದರೆ ಅಷ್ಟೇ ನಂದು ಕೆಲಸ. ಮತ್ತು ಬೇರೆ ಅಡುಗೆ ಏನಿದೆ, ಮಕ್ಕಳದ್ದೇನಿದೆ ಅದನ್ನೆಲ್ಲ ನೋಡ್ಕೊಳ್ಳೋದು. ಮತ್ತು ತುಂಬ ರಶ್ ಡೇ ಅಲ್ವಾ ನಂದು ಇವತ್ತು. ಸೊ ಒಂದಾದ್ಮೇಲೆ ಒಂದು ಕೆಲಸಗಳು, ಮತ್ತೆ ಇದು ಆಯಿತು ಅಂತಂದರೆ ಇನ್ನೊಂದಷ್ಟು ಕೆಲಸಗಳು. ಸೊ ಹಾಗಾಗಿನೇ ಇವತ್ತು ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಫುಲ್ ಡೇ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವ್ಲಾಗ್ ನೋಡಿ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.